ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು 4ರಿಂದ 5 ರೆಸಿಪೀಸ್ನ ತೋರಿಸ್ತಾ ಇದ್ದೀನಿ. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿರುತ್ತೆ ಮತ್ತು ನಾನು ಮೋಸ್ಟ್ ಆಫನ್ ಆಗಿ ತುಂಬ ಬೆಸ್ಟಾಗಿ ಮಾಡುವಂಥ ರೆಸಿಪೀಸು. ಕೆಲವು ಹೆಲ್ದಿ ರೆಸಿಪೀಸು, ಕೆಲವು ಹೋಟೆಲ್ ಸ್ಟೈಲ್ ರೆಸಿಪೀಸು ಎಲ್ಲ ತೋರಿಸ್ತಾ ಇದ್ದೀನಿ. ಟ್ರೈ ಮಾಡಿ. ಆಮೇಲೆ ಜೊತೆಗೆ ಒಂದು ಒಳ್ಳೆ ಟಾಪಿಕ್ ಜೊತೆನೂ ನಿಮ್ಮ ಮುಂದೆ ಇದ್ದೀನಿ. ಏನು ಅಂದರೆ, ನಾವು ಯಾವಾಗಲೂ ಸ್ಟ್ರಾಂಗಾಗಿ ಇರಬೇಕು ಅಂತ ಅನ್ಕೋತೀವಿ. ಬಟ್ ನಾವು ಸ್ಟ್ರಾಂಗ್ ಆಗಬೇಕು ಅಂದರೆ ಕೆಲವು ಸಿಚುವೇಶನ್ಸ್ ಬಂದಾಗಲೇ ನಾವು ಸ್ಟ್ರಾಂಗ್ ಆಗೋದು. ಒಂದು ಮಿನಿಮಮ್ ಲೆವೆಲ್ವರೆಗೂ ಸ್ಟ್ರಾಂಗ್ನೆಸ್ಸು, ಸ್ಟ್ರೆಂತು ಇದ್ದೇ ಇರುತ್ತೆ. ಬಟ್ ಅದು ಡಬಲ್ ಮಾಡಬೇಕು, ನಾವು ತುಂಬಾ ಸ್ಟ್ರಾಂಗ್ ಆಗಬೇಕು ಅಂದರೆ ಎಂಥ ಸಿಚುವೇಶನ್ಸ್ ಬರಬೇಕು. ಈ 12 ಸಿಚುವೇಶನ್ಸಲ್ಲಿ ನಾವು ಯಾವ ಲೆವೆಲ್ಗೆ ಅಂದರೆ ಮುಖ ಸ್ಟ್ರಾಂಗ್ ಆಗ್ತೀವಿ. ನೀವು ಕಮೆಂಟ್ ಮಾಡಿ ತಿಳಿಸಿ ನನಗೆ, ಯಾವ ರೀತಿ ನೀವು ಸ್ಟ್ರಾಂಗ್ ಆಗ್ತೀರಾ. ಇಂಥ ಸಿಚುವೇಶನ್ಸ್ ಬಂದಾಗ ನೀವು ಡೆಫಿನೆಟ್ಲಿ ಸ್ಟ್ರಾಂಗ್ ಆಗಲ್ವಾ ನೀವು? ನನಗೆ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ. ಫಸ್ಟು ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ. ಎಲ್ಲ ಹಾಕಿ ರಾಗಿ ಹಿಟ್ಟು ಹಾಕಿ, ಈರುಳ್ಳಿ, ಸಬ್ಸಿಗೆ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಕ್ಯಾರೆಟು ಮತ್ತು ತೆಂಗಿನಕಾಯಿ ಇದೆಲ್ಲನೂ ಹಾಕ್ಕೊಂಡು ಬಿಸಿನೀರು ಹಾಕಿ ಚೆನ್ನಾಗಿ ಕಲಸಿ, ಉಪ್ಪು ಜೀರಿಗೆ ಎಲ್ಲ ಹಾಕಿ ಕಲಸಿ ತಟ್ಟಿ ಸುಡುವಂಥದ್ದು. ತುಂಬ ಹೆಲ್ದಿ ರೆಸಿಪೀಸು. ನಾನು ಶಾರ್ಟಾಗಿ ಹೇಳ್ತಾ ಇದ್ದೀನಿ, ಬಟ್ ಮಾಡೋದು ಕೂಡ ತುಂಬಾ ಈಸಿ. ಯಾಕೆಂದರೆ ನಾನು ಟಾಪಿಕ್ ಬಗ್ಗೆನೂ ಮಾತಾಡ್ತಿರ್ತೀನಲ್ವ. ರೆಸಿಪಿನ ತುಂಬ ಡ್ರ್ಯಾಗ್ ಮಾಡೋದು ಎಷ್ಟೊಂದು ಜನಕ್ಕೆ ಇಷ್ಟ ಆಗಲ್ಲ. ಎಷ್ಟೊಂದು ಜನಕ್ಕೆ ರೆಸಿಪಿ ಬಗ್ಗೆನೂ ಹೇಳಿ ಅಂತಾರೆ. ಅದಕ್ಕೆ ಶಾರ್ಟಾಗಿ ರೆಸಿಪಿ ಬಗ್ಗೆನೂ ಹೇಳ್ತೀನಿ. ಜೊತೆಗೆ ಯಾವ ರೀತಿ ಮೋಟಿವೇಶನ್ ಮಾಡ್ಕೊಳ್ಳೋವಂಥದ್ದು ಲೈಫಲ್ಲಿ, ಹೇಗೆ ಎಲ್ಲ ಧೈರ್ಯವಾಗಿ ಫೇಸ್ ಮಾಡ್ಕೊಳ್ಳೋದು, ಇದನ್ನು ಹೇಳ್ತಾ ಇರ್ತೀನಿ. ಈ ರಾಗಿ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಕಡಲೆಕಾಯಿ ಚಟ್ನಿ ಮಾಡಿದ್ದೆ. ಇಂಗ್ರೀಡಿಯೆಂಟ್ಸ್ ಎಲ್ಲ ಕ್ಲಿಯರಾಗಿ ನಿಮಗೆ ತೋರಿಸ್ತಾ ಇರ್ತೀನಿ, ಅದನ್ನು ಫಾಲೋ ಮಾಡ್ತಾ ಹೋಗಿ. ಫಸ್ಟು ಯಾವ ಸಿಚುವೇಶನ್ಸ್ ನಮ್ಮಲ್ಲಿ ಸ್ಟ್ರೆಂತ್ನ ಡಬಲ್ ಮಾಡುತ್ತೆ, 3 ಟೈಮ್ಸ್ ಮಾಡುತ್ತೆ ಅಂದರೆ, ನೀವು ಒಂದು ಸತಿ ನಾನು ಎಕ್ಸಾಂಪಲ್ ಜೊತೆ ಎಲ್ಲ ಹೇಳ್ತೀನಿ ನೋಡಿ. ಫಸ್ಟ್ ಸಿಚುವೇಶನ್ಸ್ ಬಂದು, ಯಾರೂ ನಮಗೆ ಹೆಲ್ಪ್ ಮಾಡಲ್ಲ ನೋಡಿ. ನಮಗೆ ಎಷ್ಟು ನೀಡಿರುತ್ತೆ, ಯಾರ ಥರ ಹೆಲ್ಪ್ ಬೇಕಿರುತ್ತೆ ನಮಗೆ. ಫಿಸಿಕಲಿ, ಮಾರಲಿ, ಎಮೋಷ್ನಲಿ ನಮಗೆ ಹೆಲ್ಪ್ ಬೇಕಿರುತ್ತೆ, ಆಯಿತಾ. ಈಗ ಫಾರ್ ಎಕ್ಸಾಂಪಲ್ಲು, ನನಗೆ ನಮ್ಮ ಹಸ್ಬೆಂಡ್ ಹೆಲ್ಪ್ ಬೇಕು ಅಂತಲೇ ಅನಿಸ್ತಾ ಇರುತ್ತೆ. ಬೆಳಗ್ಗೆ ಹೊತ್ತು ಸ್ವಲ್ಪ ಹೆಲ್ಪ್ ಮಾಡಲಿ ಅಂತಲೇ ಅನಿಸ್ತಾ ಇರುತ್ತೆ. ಬಟ್ ಇನ್ ಕೇಸ್ ಅವ್ರಿಗೆ ಶಿಫ್ಟ್ ಬೇರೆ ಇದ್ದಾಗ, ಫಸ್ಟ್ ಶಿಫ್ಟ್ ಇದ್ದಾಗ, ನೈಟ್ ಶಿಫ್ಟ್ ಇದ್ದಾಗ ಬರೋದೇ ಲೇಟಾಗಿ ಹೋಗುತ್ತೆ. ಆಗ ನಾನೊಬ್ಬಳೇ ಎಲ್ಲ ಮ್ಯಾನೇಜ್ ಮಾಡಿಕೊಂಡು ಮಕ್ಕಳನ್ನ ಕರ್ಕೊಂಡು ಹೋಗಬೇಕಾಗತ್ತೆ. ಆ ಟೈಮಲ್ಲಿ ನಾನು ಯಾವ ರೀತಿ ಸ್ಟ್ರಾಂಗ್ ಆಗಿಬಿಡ್ತೀನಿ ಅಂದರೆ, ನಾನೇ ಪ್ಲ್ಯಾನ್ ಮಾಡ್ಕೋತೀನಿ. ಯಾವ ರೀತಿ ಎದ್ದೇಳಬೇಕು, ಏನು ತಿಂಡಿ ಮಾಡಬೇಕು, ಯಾವ ಶಾರ್ಟ್ಕಟ್ ಮೆಥಡ್ ಯೂಸ್ ಮಾಡ್ಕೋಬೇಕು. ಆ್ಯಕ್ಚುಲಿ ಬೇಗ ಮಾಡ್ಕೊಂಬಿಡ್ತೀನಿ. ಒಂಥರ ನಾವೇ ಜವಾಬ್ದಾರಿಗಳು ಬಂದ್ಬಿಡುತ್ತೆ. ಸೊ ಆ ರೀತಿ ನಾವು ಫಿಸಿಕಲಿ ನಮಗೆ ಯಾರ್ಕನ್ನ ಹೆಲ್ಪ್ ಬೇಕು ಅಂದಾಗ, ನಮಗೆ ಬರದೇ ಇದ್ದಾಗ, ಮೇ ಬಿ ಅವ್ರು ಇಂಟೆನ್ಷನಲಿ ಮಾಡ್ಬೋದು, ಮಾಡ್ದೇ ಇರ್ಬೋದು. ಬೇರೆ ಪರ್ಸನ್ಸು, ನಮ್ಮ ಹಸ್ಬೆಂಡ್ ಯಾವಾಗಲೂ ರೆಡಿ ಇರ್ತಾರೆ ಪಾಪ ಹೆಲ್ಪ್ ಮಾಡೋಕ್ಕೆ. ಬೇರೆಯವರು ಇಂಟೆನ್ಷನಲಿ ಅವ್ರಿಗೆ ಇಷ್ಟನೇ ಇಲ್ಲದೇ ಇರ್ಬೋದು ಹೆಲ್ಪ್ ಮಾಡೋಕ್ಕೆ. ಆಗ ನೀವು ಬೇಜಾರು ಮಾಡ್ಕೊಂಡು ಕೂತ್ಕೋಬೇಡಿ. ಅಯ್ಯೋ ನನಗೆ ಹೆಲ್ಪ್ ಮಾಡ್ತಾನೇ ಇಲ್ಲ, ಇವರೆಂಥ ಜನಗಳು, ಹಾಗೆ ಹೀಗೆ ಅಂದ್ಕೊಂಡು ಎಮೋಷ್ನಲ್ ಆಗಿ ಕೂತ್ಕೊಳ್ಳೋ ಬದಲು ಇದನ್ನೇ ಪಾಸಿಟಿವ್ ತಗೊಂಡು, ಮತ್ತು ಎಮೋಷ್ನಲಿ ನಾವು ತುಂಬ ಡೌನ್ ಆಗಿರ್ತೀವಿ, ಲೋನ್ಲಿನೆಸ್ ಫೀಲ್ ಆಗ್ತಿರುತ್ತೆ. ಯಾರ ಹತ್ರ ಆದರೂ ನಮ್ಮ ಸಂಕಟನ ಹೇಳ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ. ಬಟ್ ನಮಗೇನು ಎಷ್ಟು ಇದಾಗಿರುತ್ತೆ ಅಂದರೆ, ಒಂಟಿತನ ಆಗಿಯೇ ಇರ್ತೀವಿ. ಬಟ್ ಅದು ಬರ್ತಾ ಹೆಂಗೆ ಹೋಗ್ತೀವಿ ಅಂದರೆ, ಆ ಒಂಟಿತನನೇ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಒಂಟಿಯಾಗಿ ನಾನು ಎಲ್ಲನೂ ಫೇಸ್ ಮಾಡಬಲ್ಲೆ ಅಂತ ಡೆಫಿನೆಟಾಗಿ ನಿಮಗೆ ಅನಿಸುತ್ತೆ. ಸೊ ಅದಕ್ಕೇ ಫಸ್ಟ್ ಸಿಚುವೇಶನ್ ಬಂದು, ಯಾರೂ ಹೆಲ್ಪ್ ಮಾಡಲ್ವಲ್ಲ, ಅದು ಬೆಸ್ಟ್ ಸಿಚುವೇಶನ್ನು ನಮ್ಮನ್ನು ಸ್ಟ್ರಾಂಗ್ ಮಾಡೋಕ್ಕೆ. ಸೆಕೆಂಡ್ ಸಿಚುವೇಶನ್ ಗೊತ್ತಾ, ಯಾರಾದರೂ ಚುಚ್ಚಿ ಮಾತಾಡ್ತಾರೆ ನೋಡಿ, ಅದರಷ್ಟು ಬೆಸ್ಟ್ ಸಿಚುವೇಶನ್ ಇನ್ನೊಂದಿಲ್ಲ. ನಾವು ಅಂದ್ಕೋತೀವಿ ನಮ್ಮನ್ನು ಎಷ್ಟು ನೋವು ಮಾಡ್ತಾರೆ, ಎಷ್ಟು ಚುಚ್ಚಿ ಮಾತಾಡ್ತಾರೆ, ಇವ್ರಿಗೆ ಒಳ್ಳೇದಾಗಲ್ಲ, ಹಾಗೆ ಹೀಗೆ ಅಂತ ಅನ್ಕೋತೀವಿ. ಬಟ್ ಅದನ್ನು ಪಾಸಿಟಿವ್ ಆಗಿ ತೊಗೊಳ್ಳಿ. ಯಾರನ್ನ ಚುಚ್ಚಿ ಮಾತಾಡ್ತಿದ್ದಾರೆ ಅಂದರೆ, ನಮ್ಗೆ ಅನಿಸುತ್ತೆ ನಾವು ವೀಕ್ ಆಗ್ತಿದ್ದೀವಿ ಅಂತ. ಬಟ್ ನಾವು ಯಾವ ಲೆವೆಲಿಗೆ ಸ್ಟ್ರಾಂಗ್ ಹೋಗ್ತೀವಿ ಅಂದರೆ, ಎಷ್ಟು ಜನ ಮಾತಾಡ್ಕೊಳ್ಳಿ, ಏನು ಅವ್ರು ಇರೋದೇ ಹೀಗೆ ಅಂತ ಕೆಲವು ಜನಗಳ ಬಗ್ಗೆ ನಮಗೆ ಗೊತ್ತಿರುತ್ತೆ. ಎಷ್ಟೊಂದು ವಿಷಯಗಳ ಬಗ್ಗೆ ಚುಚ್ಚಿ ಮಾತಾಡೋರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಮ್ಮದೇನಿದೆ, ನಾವು ಕರೆಕ್ಟಾಗಿದ್ದೀವ, ನಾವು ಸರಿಯಾಗಿ ನಡ್ಕೋತಾ ಇದ್ದೀವ, ನಮ್ಮ ಲೈಫಲ್ಲಿ ನಾವು ಎಥಿಕ್ಸ್ನ ಬಿಟ್ಟು ಹೋಗ್ತಾ ಇಲ್ಲ ತಾನೆ. ಈ ರೀತಿ ಒಂದು ವ್ಯಾಲ್ಯೂಸ್ನ ಇಟ್ಕೊಂಡು ಒಂದು ಒಳ್ಳೆ ಲೈಫ್ನ ನಾವು ಲೀಡ್ ಮಾಡ್ಕೋಬೇಕು. ಯಾರೋ ಏನೋ ಮಾತಾಡ್ತಾರೆ, ಅವ್ರು ಇರೋದೇ ಚುಚ್ಚೋಕ್ಕೆ, ಲೈಫಲ್ಲಿ ಇರೋದೇ ಚುಚ್ಚಿ ಮಾತಾಡೋಕ್ಕೆ. ಅವ್ರ ಬಗ್ಗೆ ಎಲ್ಲ ತುಂಬ ಸೀರಿಯಸ್ಸಾಗಿ ತೊಗೋಬೇಡಿ ಲೈಫಲ್ಲಿ. ಅದರಷ್ಟು ಮೂರ್ಖತನ ಇನ್ನೊಂದಿಲ್ಲ. ಅವರು ನಮಗೆ ಚುಚ್ಚಿ ಮಾತಾಡಬೇಕು ಅಂತಲೇ ಅವ್ರ ಜೀವನನ ಸಾಗಿಸ್ತಾ ಇರ್ತಾರೆ. ನಾವು ಅವ್ರನ್ನ ನಮ್ಮ ತಲೆಯಲ್ಲಿ ಇಟ್ಕೊಂಡು ಅವ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ನಮ್ಮ ಜೀವನ ಫುಲ್ಲು ಅವ್ರಿಗೋಸ್ಕರ ಸವಿಸ್ತಾ ಇರ್ತೀವಿ. ಇದನ್ನು ಎಷ್ಟರ ಮಟ್ಟಿಗೆ ಕರೆಕ್ಟು ನೀವೇ ಯೋಚನೆ ಮಾಡಿ. ಅಂಥವ್ರನ್ನ ತಲೆಯಿಂದ ಧೂಳು ಕಾಲಿನ ಧೂಳು ಥರ ಸೈಡಲ್ಲಿ ಇಟ್ಕೋಬೇಕು.
ಅರ್ಥ ಆಯ್ತಾ? ನಮ್ಮ ಲೈಫು ನಾವು ಯಾವ ರೀತಿ ಖುಷಿಯಾಗಿರಬೇಕು ಅಂತ ನಾವು ಡಿಸೈಡ್ ಮಾಡ್ಕೋಬೇಕು. ಹೆಂಗಾಗುತ್ತೆ ಗೊತ್ತಾ ಅದು? ಏನಕ್ಕೆ ಅವ್ರು ನಮ್ಮ ಲೈಫಲ್ಲಿ ನಮ್ಮನ್ನು ಡಿಸ್ಟರ್ಬ್ ಮಾಡೋಕೆ ಅವ್ರು ಯಾರು? ಸೊ ಅದಕ್ಕೇ ನೀವು ಸ್ಟ್ರಾಂಗ್ ಆಗಿ ಅಂಥ ಸಿಚುವೇಶನ್ಸ್ ಬಂದಾಗ ಖುಷಿ ಪಡಿ. ನಾನು ಯಾವ ರೀತಿ ಸ್ಟ್ರಾಂಗು ಅಂತ ನಮ್ಮನ್ನು ಗೊತ್ತು ಮಾಡಿಸೋದೇ ಇಂಥ ಜನಗಳು. ನೆಕ್ಸ್ಟ್ ಬಂದು ಅವಮಾನ ಮಾಡೋರು. ಇದಂತೂ ಎಷ್ಟು ಸಿಚುವೇಶನ್ಸ್ ನಾನು ನೋಡಿದ್ದೀನಿ ಅಂದರೆ, ಎಷ್ಟೊಂದು ವಿಷಯಕ್ಕೆ ಅವಮಾನ ಮಾಡ್ತಿರ್ತಾರೆ. ನೀನು ಓದಿಲ್ಲ, ನೀನು ಕೆಲ್ಸಕ್ಕೆ ಹೋಗಿಲ್ಲ, ಓದ್ದೂ ಮನೇಲಿದ್ದೀಯಾ, ನೀನು ಒಂಥರ ವೇಸ್ಟು, ₹1 ಸಂಪಾದನೆ ಮಾಡಲ್ಲ, ಬುದ್ಧಿ ಇಲ್ಲ, ಕಪ್ಪಗಿದ್ಯಾ, ದಪ್ಪಗಿದ್ಯಾ, ನಿನಗೆ ಮಕ್ಕಳಾಗಿಲ್ಲ. ರೀಸನ್ಸು ಅವಮಾನ ಮಾಡೋಕ್ಕೆ 108 ಹುಡ್ಕೊಂಡು ಮಾಡ್ತಿರ್ತಾರೆ ಆಯಿತಾ? ಆ ರೀತಿ ಎಷ್ಟೊಂದು ಜನ ಅವಮಾನ ಮಾಡಬೇಕು ಅಂತಲೇ ಈಗರಾಗಿ ಕಾಯ್ಕೊಂಡಿರ್ತಾರೆ. ಯಾವ ರೀತಿ ನಾನು ಚುಚ್ಚು ಮಾತಿಗೆ ಮಾತಾಡೋರನ್ನ ಇಗ್ನೋರ್ ಮಾಡಿ ಅಂತ ಹೇಳಿದ್ನೋ, ಅವಮಾನ ಮಾಡೋರನ್ನು ಕೂಡ ಹಾಗೇ ಇಗ್ನೋರ್ ಮಾಡಿ. ಕೆಲವು ಸತಿ ಅವಮಾನ ಮಾಡಿದವ್ರನ್ನ ನಾವು ಚಾಲೆಂಜಾಗಿ ತೊಗೋಬೇಕು ಮತ್ತು ಸ್ಟ್ರಾಂಗಾಗಿ ಲೈಫ್ನ ಲೀಡ್ ಮಾಡಬೇಕು. ನಾನು ಕೆಲವು ಸತಿ ಎಷ್ಟೋ ಜನರ ನೋಡಿದ್ದೀನಿ ಅಂದರೆ, ನೀನು ಓದಿಲ್ಲ, ಕೆಲಸ ಮಾಡಿಲ್ಲ, ಆ ಥರ ಚುಚ್ಚಿ ಮಾತಾಡಿ ಎಷ್ಟು ಒಳ್ಳೆ ರೀತಿಲಿ ಅವರು ಸ್ಟ್ರಾಂಗಾಗಿ ಲೈಫ್ನ ಲೀಡ್ ಮಾಡಿದ್ರು ಅಂದರೆ, ಅವ್ರ ಮಕ್ಕಳನ್ನ ತುಂಬ ಚೆನ್ನಾಗಿ ಓದಿಸಿದ್ರು. ನಮ್ಮ ಕ್ಲೋಸ್ ಫ್ರೆಂಡ್ ಒಬ್ಬರಿದ್ದರು, ಆ್ಯಕ್ಚುಲಿ ನನಗಿಂತ ಒಂದು 2 ವರ್ಷ ದೊಡ್ಡವರು ಅವರು. ಅವ್ರ ಪಾಪ ಚೆನ್ನಾಗಿ ಓದಿದ್ರು, ಗೋಲ್ಡ್ ಮೆಡಲಿಸ್ಟ್ ಅವರು. ಬಟ್ ಅವ್ರ ಮನೆ ಪರಿಸ್ಥಿತಿ ಹೇಗಿತ್ತು ಅಂದರೆ, ಗಂಡ ತುಂಬ ಚೆನ್ನಾಗಿ ದುಡಿತಿದ್ರು, ಅವ್ರಿಗೆ ಕೆಲಸ ಹೋಗೋಕ್ಕೆ ಬೇಡ ಅಂದರು ಅವರು ಆಯಿತಾ? ಅದಕ್ಕೇ ಎಲ್ಲರೂ ಒಂಥರ ಇಂಡೈರೆಕ್ಟಾಗಿ ಈ ವಿಷಯ ಎಲ್ಲ ಬೇರೆಯವ್ರಿಗೆ ಗೊತ್ತಾಗಲ್ಲ. ಬೇರೆಯವರೆಲ್ಲ ಏನು ಅನ್ಕೋತಾರೆ, ಅಯ್ಯೋ ಇವ್ರು ಎಷ್ಟು ಓದಿನೂ ಮನೇಲಿದ್ದಾರೆ, ಅಷ್ಟು ಓದಿ ಏನಕ್ಕೆ ಅಷ್ಟೆಲ್ಲ ಓದಬೇಕಿತ್ತು, 10ನೇ ಕ್ಲಾಸ್ ಪಾಸ್ ಮಾಡ್ಕೊಂಡು ಬಂದಿರೋರು ಮನೇಲಿರ್ತಾರೆ, ಇವರು ಗೋಲ್ಡ್ ಮೆಡಲಿಸ್ಟಾಗಿ ಮಾಸ್ಟರ್ ಡಿಗ್ರಿ ತೊಗೊಂಡು ಮನೇಲಿದ್ದಾರೆ, ಎಂಥ ವೇಸ್ಟು ಇವರು, ಈ ಥರ ಎಲ್ಲ ಮಾತಾಡ್ತಿದ್ರು. ಬಟ್ ಅವ್ರು ಅದನ್ನೆಲ್ಲ ಒಂಥರ ಚಾಲೆಂಜಿಗಾಗಿ ತೊಗೊಂಡು ಅವ್ರ ಮಕ್ಕಳನ್ನ ಈಗ ಯಾವ ಲೆವೆಲ್ಗೆ, ಇಂಟರ್ನ್ಯಾಷನಲ್ ಲೆವೆಲ್ಗೆ ಒಳ್ಳೆ ಮಕ್ಕಳಾಗಿ ಬೆಳೆಸಿದ್ದಾರೆ. ಒಬ್ಬರು ಡಾಕ್ಟ್ರು, ಒಬ್ಬರು IIT ಇಂಜಿನಿಯರು. ಸೊ ಆ ರೀತಿ ನಾವು ಏನಾದ್ರು ಒಂದು ಛಲ ತೊಗೋಬೇಕು. ಇಂಥ ಮಾತಾಡೋರು ಮುಂದೆ ನಾವು ತುಂಬ ಚೆನ್ನಾಗಿ ಬದುಕಿ ತೋರಿಸ್ಬೇಕು. ಆಮೇಲೆ ಟ್ರಸ್ಟ್ ಮೀ, ಇಂಥ ಚುಚ್ಚಿ ಮಾತಾಡೋದ್ರಿಂದ, ಇಂಥ ಅವಮಾನ ಮಾಡೋದ್ರಿಂದ ನಾವು ಕುಗ್ಗೋಗ್ತೀವಿ, ನಾವು ಸೋತೋಗ್ತೀವಿ, ನಾವು ಧೈರ್ಯ ಕಳ್ಕೊತೀವಿ. ಸುಳ್ಳು, ಆ್ಯಕ್ಚುಲಿ ಸುಳ್ಳು ಅದು. ನಾವು ನಿಜವಾಗ್ಲೂ ಮನುಷ್ಯರಲ್ಲಿ ನಮ್ಮದ್ರಲ್ಲಿ ರೋಷ ಇದೆ, ನಾವು ಉಪ್ಪು ಖಾರ ಕರೆಕ್ಟಾಗಿ ತಿಂತಾಯಿದ್ದೀವಿ ಅಂದರೆ ನಮಗೆ ರೋಷ ಜಾಸ್ತಿ ಆಗುತ್ತೆ, ನಮಗೆ ಸ್ಟ್ರಾಂಗ್ನೆಸ್ ಎಷ್ಟು ಜಾಸ್ತಿ ಆಗುತ್ತೆ ಅಂದರೆ, ಹೌದಪ್ಪ ಏನೇ ಆಗಲಿ ಇವ್ರ ಮುಂದೆ ಇವ್ರಿಗೆ ಹೇಳಿ ಇವ್ರ ಎದುರಿಗೆ ಎಷ್ಟು ಲೆವೆಲ್ಗೆ ನಾವು ಬೆಳಿಬೇಕು ಅಂದರೆ, ಇವರೇ ಅವ್ರ ಮೂಗು ಮೇಲೆ ಬೆರಳಿಟ್ಕೋಬೇಕು. ಆ ಟೈಮ್ ಹಿಡಿಸುತ್ತೆ. ಇವತ್ತು ರಾತ್ರಿ ನಾನು ಶ್ರೀಮಂತಲಾಗಬೇಕು, ರಾತ್ರಿ ನನ್ನ ಸ್ಟೇಟಸ್ ಜಾಸ್ತಿ ಆಗಬೇಕು ಅಂದರೆ ಅವೆಲ್ಲ ಆಗದೇ ಇರೋ ಕೆಲಸ. ಕಷ್ಟಪಡಬೇಕು. ಕೆಲವು ಸತಿ 5 ವರ್ಷ, 10 ವರ್ಷ. ಬಟ್ ಒನ್ ಫೈನ್ ಡೇ ನಾವು ಯಾವ ರೀತಿ ಅವ್ರಿಗೆ ಆನ್ಸರ್ ಕೊಡಬೇಕು ಅಂದರೆ, ಅಯ್ಯೋ ಇಂಥ ವ್ಯಕ್ತಿಗೆ ನಾನು ಆ ಥರ ಮಾತಾಡ್ಬಿಟ್ನಲ್ಲ ಅಂತ ಅವ್ರಿಗೆ ಬೇಜಾರಾಗ್ಬಿಡ್ಬೇಕು. ಅದೊಂಥರ ಅವ್ರು ಮಾಡೋದು ನಮ್ಗೆ ಒಳ್ಳೇದಕ್ಕೆ. ನಮ್ಮದ್ರಲ್ಲಿ ಒಂದು ರೊಚ್ಚಿಗೆತ್ತೀವಿ. ನಾನು ಯಾವಾಗಲೂ ನಮ್ಮ ಸ್ಟೂಡೆಂಟ್ಸ್ಗೆ ಹೇಳ್ತಾ ಇರ್ತೀನಿ, ಎಲ್ಲ ಟೆಕ್ನಿಕ್ಸ್ ಫಾಲೋ ಮಾಡ್ತೀನಿ. ಎಮೋಷ್ನಲಿ ಹೇಳ್ತೀನಿ, ಓದ್ರು, ನಿಮ್ಮ ಅಪ್ಪ ಅಮ್ಮ ಇಷ್ಟೊಂದು ಕಷ್ಟಪಡ್ತಾರೆ, ಓದ್ರು. ಆಮೇಲೆ ಬುದ್ಧಿವಾದ ಹೇಳ್ತೀನಿ, ಯಾವುದಕ್ಕೂ ಬಗ್ಗಲ್ಲ. ಕೆಲವ್ರು ಗಂಡು ಮಕ್ಕಳು ಎಸ್ಪೆಷಲಿ ಯಾವುದಕ್ಕೂ ಬಗ್ಗಲ್ಲ. ನಾನು ಏನು ಹೇಳ್ತೀನಿ, ಅಯ್ಯೋ ನಿಮ್ಮ ಯೋಗ್ಯತೆಯೇ ಇಷ್ಟು, ಹೋಗ್ಬಿಟ್ಟು ಪಾಸಿಂಗ್ ಮಾರ್ಕ್ಸಿಗೆ ಭಿಕ್ಷೆ ಬೇಡ್ರಿ, ಅವ್ರು ಯಾವನೋ ಸ್ವಲ್ಪ ಪಾಸಿಂಗ್ ಮಾರ್ಕ್ಸ್ ಕೊಡ್ತಾರೆ, ನಿಮಗೆ ತಲೆಯಲ್ಲಿ ಓಡಲ್ಲ, ನಿಮಗೆ ಡಲ್ ಸ್ಟೂಡೆಂಟ್ ಆಗೇ ನೀವು ಅಂತ ಅವ್ರಿಗೊಂಥರ ಒಂದು ಟ್ರಿಗರ್ ಪಾಯಿಂಟ್ ಅದು. ಅವ್ರು ಯಾವ ಲೆವೆಲ್ಗೆ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ, ನೋಡ್ತಾ ಇರಿ ನೀವು, ನಾನು ಓದ್ತೀನಿ ಅಂತ ಆ ಲೆವೆಲ್ಗೆ ಓದ್ಬಿಡ್ತಾರೆ. ಅಂದರೆ ಅವ್ರು ಏನೋ 80, 70 ಎಲ್ಲ ತೆಗಿತಾರೆ ಅಂತಲ್ಲ, ಬಟ್ ಒಂದು ಪಾಸಿಂಗ್ ಮಾರ್ಕ್ಸನ್ನು ತಗೋತಾರೆ ಅಂತ ಜಸ್ಟ್ ಒಂದು ಪ್ರೊವೋಕ್ ಮಾಡೋದು. ಇದು ಒಂದು ಟೆಕ್ನಿಕ್ಕು ಆ್ಯಕ್ಚುಲಿ. ಒಂದು ಮನುಷ್ಯನಲ್ಲಿ ಒಂದು ರೋಷನ, ಅವ್ನ ಕಾನ್ಫಿಡೆನ್ಸ್ನ, ಅವ್ನ ಸ್ಟ್ರೆಂತ್ನ ಹೊರಗೆ ತರೋಕ್ಕೆ ಆ್ಯಕ್ಚುಲಿ ಇದೂ ಒಂದು ಅಸ್ತ್ರ. ನಾವು ಒಳ್ಳೇದಕ್ಕೆ ಮಾಡ್ತೀವಿ, ಕೆಲವ್ರು ನಮಗೆ ಬೇಜಾರು ಮಾಡಬೇಕು ಅಂತಲೇ ಮಾಡ್ತಾರೆ. ಸೊ ಅಂಥವ್ರ ಬಗ್ಗೆ ಎಲ್ಲ ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನೆಕ್ಸ್ಟು ನಮಗೆ ತುಂಬ ಪಾಠ ಕಲಿಸೋದು ಏನು ಗೊತ್ತಾ, ನಮ್ಮ ಸೋಲು. ನಾವು ಅಂದ್ಕೋತೀವಿ ನಾವು ಸೋತೋದ್ವಿ. ನನಗೂ ಲೈಫಲ್ಲಿ ಎಷ್ಟು ನೋಡಿದ್ದೀನಿ ಅಂದರೆ, ನನಗೇನೋ ಅಂದ್ಕೊಂಡಿರ್ತೀನಿ, ಅದು ಏನೋ ಆಗುತ್ತೆ. ಬಟ್ ಅದೆಲ್ಲ ಒಳ್ಳೆಯದಕ್ಕೆ ಆಗುತ್ತೆ ಗೊತ್ತಾ. ನಾನು ರೀಸೆಂಟಾಗೇ ಲಾಸ್ಟ್ 2 ಮಂತ್ಸ್ ಏನೋ ಅಂದ್ಕೊಂಡಿದ್ದೆ, ಅದಾಗಲಿಲ್ಲ ನನಗೆ. ಬಟ್ ಅದರಿಂದ ನನಗೆ ಎಷ್ಟು ಒಳ್ಳೇದಾಯಿತು ಅದಕ್ಕಿಂತ ತುಂಬ ಒಳ್ಳೇದು ಈಗಾಯಿತು ನನಗೆ. ಸೊ ಆ ಥರ ಅನಿಸ್ತಾ ಇರುತ್ತೆ. ಏನೋ ಒಂದು ಅಂದ್ಕೊಂಡಿರ್ತೀವಿ, ಅದು ಆಗದೇ ಇದ್ದರೆ ತುಂಬ ಪಾಠ ಕಲಿತೀವಿ. ಹೇಗೆ ಸೋಲನ್ನು ರಿಸೀವ್ ಮಾಡ್ಕೊಳ್ಳೋದು, ಸೋತಾಗ ಯಾರ್ಯಾರು ನಮ್ಮ ಜೊತೆ ಹೆಂಗೆ ನಡ್ಕೋತಾರೆ, ಇದೆಲ್ಲ ಎಷ್ಟು ಪಾಠ ಕಲಿಸುತ್ತೆ ಅಂದರೆ, ನಮ್ಮೋರು ಯಾರು, ಬೇರೆಯವ್ರು ಯಾರು ನಮ್ಮ ಜೊತೆ
ನಾಟಕ ಮಾಡ್ತಿದ್ದಾರೆ. ಯಪ್ಪಾ ಸಖತ್ ಎಕ್ಸ್ಪೀರಿಯನ್ಸ್ ಮಾತ್ರ ನನಗಂತೂ. ಸೊ ಯಾವಾಗಲೂ ಸೋತಾಗ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ, ಆಗೋದೆಲ್ಲ ಒಳ್ಳೆಯದಕ್ಕೆ, ನಮ್ಮನ್ನು ಸ್ಟ್ರಾಂಗ್ ಮಾಡೋಕ್ಕೆ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಬಂದು ಮೋಸ ಮಾಡ್ತಾರಲ್ಲ, ಯಾವಾಗಲೂ ನಾನು ಹೇಳ್ತಾ ಇರ್ತೀನಲ್ಲ, ಯಾರಾದರೂ ಮೋಸ ಮಾಡಿದ್ರೆ ಅದರಿಂದ ಹೊರಗಡೆ ಬಂದು ನಾವು ರಿಯಲೈಸ್ ಆಗ್ತೀವಿ ನೋಡಿ, ಯಾರನ್ನು ನಂಬಬೇಕು, ಎಷ್ಟು ನಂಬಬೇಕು, ಯಾರನ್ನು ನಂಬಾರ್ದು ಅಂತ ಗೊತ್ತಾಗುತ್ತೆ ನೋಡಿ, ಅದು ನಮ್ಮ ಸ್ಟ್ರೆಂತ್ ಆಗುತ್ತೆ. ನಾವು ನಾವು ಜೀವನದಲ್ಲಿ ಎಲ್ಲ ಕರೆಕ್ಟ್ ಮಾಡ್ತೀವಿ ಅಂತ ಅಲ್ಲ ಫ್ರೆಂಡ್ಸ್, ನಾವು ತಪ್ಪು ಮಾಡ್ತೀವಿ, ನಾವು ಮೋಸ ಹೋಗ್ತೀವಿ, ದುಡುಕ್ತೀವಿ, ಎಲ್ಲ ಎಲ್ಲ ಆಗ್ತಿರತ್ತೆ. ಯಾಕೆಂದರೆ ನಾವು ಮನುಷ್ಯರು, ಹ್ಯೂಮನ್ಲಿ ಎರರ್ಸ್ ಅಂತ ಹೇಳ್ತೀವಿ. ನಾವು ಪರ್ಫೆಕ್ಟ್ ರೋಬೋಗಳಲ್ಲ. ಈಗ ಕ್ಯಾಲ್ಕುಲೇಟ್ರು, ಕಂಪ್ಯೂಟ್ರು ಯಾವಾಗಲೂ ಕರೆಕ್ಟಾಗಿ ಮಾಡುತ್ತೆ ಆಯಿತಾ. ಎರರ್ಸ್ ಅದರಲ್ಲೂ ಇರುತ್ತಿಲ್ಲ ಅಂತಲ್ಲ, ಬಟ್ ಎರರ್ಸ್ ಪರ್ಸೆಂಟೇಜ್ ಕಡಿಮೆ. ಬಟ್ ನಮ್ಮ ಮನುಷ್ಯರು ಏನೋ ಥಿಂಕಿಂಗಲ್ಲಿ, ನಡವಳಿಕೆಯಲ್ಲಿ, ಯೋಚನೆ ಮಾಡೋ ರೀತಿಯಲ್ಲಿ, ಆಲೋಚನೆಯಲ್ಲಿ ಎಡವಿರ್ತೀವಿ, ತಪ್ಪು ಮಾಡಿರ್ತೀವಿ, ಮೋಸ ಹೋಗಿರ್ತೀವಿ. ಬಟ್ ಆ ಮೋಸ ಹೋಗಾದ್ಮೇಲೆ ಕಲ್ತಿರೋಂಥ ಪಾಠ ನಮ್ಮನ್ನ ತುಂಬ ಸ್ಟ್ರಾಂಗ್ ಮಾಡುತ್ತೆ. ನೆಕ್ಸ್ಟ್ ಬಂದು ಚಾಲೆಂಜಸ್ಸು. ನಮಗೆ ಇಂಥ ಚಾಲೆಂಜ್ ಬರುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ನೂ ಇರಲ್ಲ. ಅಂಥ ಚಾಲೆಂಜಸ್ ಬಂದಾಗ ನಾವು ಯಾವ ರೀತಿ ನಾವು ಸ್ಟ್ರಾಂಗ್ ಆಗ್ತೀವಿ ಅಂದರೆ, ನಾನೀಗ ಪ್ರಿಪೇರ್ ಆಗಬೇಕು, ಆ ಚಾಲೆಂಜ್ನ ನಾನು ಫೇಸ್ ಮಾಡೋಕ್ಕೆ. ನಾನು ಪ್ರೆಸೆಂಟ್ಲಿ ಅದೇ ಝೋನಲ್ಲಿದ್ದೀನಿ. ಈಗ ಹೊಸ ಚಾಲೆಂಜ್ ನನಗೆ ಬಂದಿದೆ, ಬಟ್ ಅದು ಕಷ್ಟ ಆ್ಯಕ್ಚುಲಿ. ನನಗೆ ಅದೇ ಇಷ್ಟ ಆ್ಯಕ್ಚುಲಿ. ಕಷ್ಟ ಆಗುತ್ತಲ್ವ, ನಾನು ಕಲಿತೀನಿ, ಕಷ್ಟಪಟ್ಟು ಕಲಿತೀನಿ, ಕಷ್ಟಪಡ್ತೀನಿ. ನಾನು ಆ ಕಷ್ಟದಿಂದ ಏನೋ ಕಲಿತೀನಿ ಅಲ್ವ, ಅದರಿಂದ ಮುಂದೆ ಏನೋ ಒಂದು ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡೆ ಕಲಿತಾ ಇರ್ತೀನಿ. ಸೊ ಚಾಲೆಂಜಸ್ನ ಫೇಸ್ ಮಾಡೋಕ್ಕೆ ರೆಡಿ ಇರಬೇಕು. ನೆಕ್ಸ್ಟು ಕಷ್ಟ ಆಗೋದು, ನಮ್ಮನ್ನು ಸ್ಟ್ರಾಂಗ್ ಮಾಡೋದು ಯಾವುದು ಅಂದರೆ ಔಟ್ ಆಫ್ ಕಂಫರ್ಟ್ ಝೋನು. ನಮ್ಮ ಹಸ್ಬೆಂಡ್ ಹತ್ರ, ನಮ್ಮ ತಂದೆ ತಾಯಿ ಹತ್ರ, ನಮ್ಮ ಮನೇಲಿ ನಾವು ಸುಖವಾಗಿ ಬೆಳೆದಿರ್ತೀವಿ, ಚೆನ್ನಾಗಿರ್ತೀವಿ. ಬಟ್ ಈ ಥರ ಔಟ್ ಆಫ್ ಕಂಫರ್ಟ್ ಝೋನ್, ಏನೋ ಒಂದು ವರ್ಕ್ ಪ್ಲೇಸಲ್ಲಿ ಏನೋ ಒಂದು ರೀತಿಲಿ ಎಕ್ಸ್ಪೋಸ್ ಆದಾಗ, ಈಗ ಮದುವೆ ಆದಮೇಲೆ ಅತ್ತೆ ಮನೆಯಲ್ಲಿ ಆ ಕಂಫರ್ಟ್ ಝೋನ್ ನಮಗೆ ಸಿಗಲ್ಲ. ಏನೋ ಒಂಥರ ಡಿಸ್ಕಂಫರ್ಟ್ ಇರುತ್ತೆ, ನಮಗೆ ಇಷ್ಟ ಆಗದೇ ಇರೋ ಸಿಚುವೇಶನ್ಸೇ ಜಾಸ್ತಿ ಇರುತ್ತೆ. ಸೊ ಆ ಕಂಫರ್ಟ್ ಝೋನಿಂದ ನಾವು ಯಾವಾಗ ಹೊರಗೆ ಬರ್ತೀವಿ, ನಮಗೆ ಗೊತ್ತಾಗುತ್ತೆ ನಾವು ಯಾವ ರೀತಿ ಜೀವನ ಮಾಡ್ಕೋಬೇಕು ಅಂತ. ಏಕೆಂದರೆ ನಾವು ಎಷ್ಟೋ ಸತಿ ಆ ಕಂಫರ್ಟ್ ಝೋನಲ್ಲಿ ಇದ್ದು ಬಾವಿಲಿರೋ ಕಪ್ಪೆ ಥರ ಆಗಿರ್ತೀವಿ. ಹೊರಗಡೆ ಪ್ರಪಂಚ ವಿಶಾಲವಾಗಿರುತ್ತೆ. ಆಮೇಲೆ ಸಮುದ್ರದಷ್ಟು ಎಷ್ಟೆಷ್ಟು ತಿಮಿಂಗ್ಲಗಳಿರ್ತವೆ ಅಂದರೆ ನಮ್ಮನ್ನು ನುಂಗಬೇಕು ಅಂತಲೇ ಕಾಯ್ಕೊಂಡಿರುತ್ತೆ. ನಮಗೆ ಗೊತ್ತಾಗಬೇಕು ಯಾವ ರೀತಿ ಜೀವನ ಮಾಡಬೇಕು ಅಂತ. ಜಸ್ಟ್ ಆ ಕಂಫರ್ಟ್ ಝೋನಿಂದ ಹೊರಗಡೆ ಬನ್ನಿ. ಯಾರಾದರೂ ನಮ್ಮನ್ನು ತುಂಬ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅಂದರೆ ತುಂಬ ಒಳ್ಳೆಯದು, ಚೆನ್ನಾಗಿರುತ್ತೆ ಆಯಿತಾ. ಕಂಫರ್ಟ್ ಝೋನಲ್ಲಿ ಕೂತ್ಕೊಂಡು ಲೈಫ್ನ ಲೀಡ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದರೆ ಯಾರೋ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಿರ್ತಾರೆ. ಬಟ್ ನಾವು ಬೆಸ್ಟ್ ಎಕ್ಸಾಂಪಲ್, ಮದುವೆಯಾಗಿ ಬರ್ತೀವಿ ಅಂದ್ರೇ ನಾವು ಯಾವ ರೀತಿ ಬೆಳೆದಿರ್ತೀವಿ, ಎಲ್ಲ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಿರ್ತಾರೆ ನಮ್ಮ ಪೇರೆಂಟ್ಸು. ಬಟ್ ಇಲ್ಲಿಗೆ ಬಂದಿದ ತಕ್ಷಣ ನಮ್ಮ ಕಂಫರ್ಟ್ ಝೋನೇ ಅಲ್ಲ ಅದು. ಎಷ್ಟೇ ಯಾರೇ ಚೆನ್ನಾಗಿ ನೋಡಿಕೊಂಡ್ರು ನಮಗೆ ಚಾಲೆಂಜಸ್ಸೇ ಅದು. ಎಷ್ಟೋ ಹೊಸ ವ್ಯಕ್ತಿಗಳ ಜೊತೆ ನಾವು ಹೊಂದ್ಕೊಂಡು, ಹೊಸ ವಿಷಯಗಳನ್ನ ಕಲಿತ್ಕೊಂಡು, ಹೊಸ ಚಾಲೆಂಜಸ್ನ ಫೇಸ್ ಮಾಡಿಕೊಂಡು, ನಾವೇ ಬರ್ತಾ ವರ್ಷ ಆಗ್ತಾ ನಾವೊಂದು ಕಂಫರ್ಟ್ ಝೋನ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಸೊ ಅದಕ್ಕೇ ಯಾವಾಗಲೂ ಒಂದು ಕಂಫರ್ಟ್ ಝೋನ್ ನಮಗೆ ಸಿಗ್ತಾ ಇಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ, ಅದರಿಂದ ನಾವು ಸ್ಟ್ರಾಂಗ್ ಆಗ್ತೀವಿ. ನೆಕ್ಸ್ಟ್ ಬಂದು ಒಂದು ಹೆಲ್ತ್ ಇಶ್ಯೂಸ್ ಆಗುತ್ತೆ ನೋಡಿ, ಅದರಷ್ಟು ಕಲಿಸೋಂಥ ಪಾಠ ಇನ್ನೊಂದಿಲ್ಲ. ಫಾರ್ ಎಕ್ಸಾಂಪಲ್ಲು, ನಮಗೊಂದು ಜ್ವರನೇ ಬಂತು ಅಂತ ತಿಳ್ಕೊಳ್ಳಿ, ಹೆಂಗಾಗುತ್ತೆ ಅಂದರೆ ಆ ಟೈಮಲ್ಲಿ ಯಾರಾದರೂ ಹೆಲ್ಪ್ ಮಾಡಿಕೊಟ್ರೆ ಸರಿ. ಎಷ್ಟೋ ಮನೆಗಳಲ್ಲಿ ಹೆಲ್ಪೇ ಮಾಡಲ್ಲ. ಏನನ ಮಾಡು, ಏನನ ಇರು, ಹೆಂಗನ ಇರು, ನಿನ್ನ ಆರೋಗ್ಯ ಹೇಗನ ಇರಲಿ, ನಮಗೆ ಬೇಯ್ಸಾಕು, ಮನೆ ನೋಡ್ಕೊ, ಮಕ್ಕಳು ನೋಡ್ಕೊ ಅನ್ನೋ ಜನಗಳೇ ಜಾಸ್ತಿ ಫ್ರೆಂಡ್ಸ್. ಅದಕ್ಕೆ ಹೆಲ್ತ್ನ ಚೆನ್ನಾಗಿ ನೋಡ್ಕೋಬೇಕು. ಹೆಲ್ತ್ ಇಶ್ಯೂಸು ನಮಗೆ ಆದಾಗ ತರಿಸ್ಕೋಬಾರ್ದು. ನಾವು ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕು, ಇದು ಮಾಡ್ಕೋಬಾರ್ದು, ಆರೋಗ್ಯನ ಹಾಳು ಮಾಡ್ಕೋಬಾರ್ದು. ಬಟ್ ಏನಾದರೂ ಇಶ್ಯೂ ಆಯಿತು ಅಂದರೆ ಬೇಜಾರು ಮಾಡ್ಕೋಬೇಡಿ, ಅದರಿಂದ ಪಾಠ ಕಲೀರಿ ನಾವು. ಈ ಥರ ಆದಾಗ ಈ ವ್ಯಕ್ತಿಗಳು ಹಿಂಗೆ ನಡ್ಕೊಂಡಿದ್ರು, ನನಗೆ ಕಷ್ಟ ಆಯಿತು, ನೆಕ್ಸ್ಟ್ ಟೈಮು ಏನೇ ಆದರೂ ಕೂಡ ಸ್ವೀಟ್ ತಿನ್ನಬಾರ್ದು, ಏನೇ ಆದರೂ ಕೂಡ ವಾಕಿಂಗ್ ಹೋಗಬೇಕು, ಒಳ್ಳೆ ಹೆಲ್ದಿ ಫುಡ್ ತಿನ್ನಬೇಕು. ಹಂಗೆ ಸ್ಟ್ರಾಂಗ್ನೆಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ನಮ್ಮ ಹೆಲ್ತು ನಾವೇ ನೋಡ್ಕೋಬೇಕು. ನಾವೇನು ಚಿಕ್ಕ ಮಕ್ಕಳಲ್ಲ, ಯಾರೋ ಬಂದ್ಬಿಟ್ಟು ಇದು ಸ್ವೀಟ್ ತಿನ್ನಬೇಡ, ಹೆಲ್ತ್ಗೆ ಒಳ್ಳೆಯದಲ್ಲ, ತುಂಬ ಅನ್ನ ತಿನ್ನಬೇಡ, ಯಾರೂ ಹೇಳಲ್ಲ ಜಾಸ್ತಿ ಅನ್ನ ತಿನ್ನಬೇಡ ಅಂತ. ನಮಗೆ ನಾವೇ ಅನ್ಸ್ಕೋಬೇಕು. ನಾವು ಈಗ ಆಲ್ರೆಡಿ ದೊಡ್ಡವರಾಗಿದ್ದೀವಿ, ಈಗ ಮಕ್ಳಿಗೆ ನಾವು ಹೇಳ್ದಂಗೆ ನಮ್ಗೆ ಯಾರೂ ಹೇಳಲ್ಲ ಅದು. ಸೊ ನಾವೇ ರಿಯಲೈಸ್ ಮಾಡಿಕೊಂಡು ಹೆಲ್ತ್ ಇಶ್ಯೂಸ್ ಆದರೆ ಹೇಗೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾವೇ ಅರ್ಥ ಮಾಡಿಕೊಂಡು ಸ್ಟ್ರಾಂಗಾಗಿ
ನಾವು ಮೈಂಡ್ಸೆಟ್ನ ಮಾಡ್ಕೋಬೇಕು. ನೆಕ್ಸ್ಟ್ ಬಂದು ಅಬ್ಸ್ಟೆಕಲ್ಸು. ಏನಾದರೂ ಈಗ ಏನೋ ಒಂದು ಆಗ್ತಾ ಇರುತ್ತೆ ಅಂತ ತಿಳ್ಕೊಳ್ಳಿ, ಅಡೆತಡೆಗಳು ನಮ್ಮನ್ನು ಎಷ್ಟು ಸ್ಟ್ರಾಂಗ್ ಮಾಡುತ್ತೆ ಅಂದರೆ, ಹೌದು ಈ ಥರ ಕಷ್ಟ ಬಂದಾಗಲೂ ನಾನು ಈ ಥರ ಥಿಂಕ್ ಮಾಡಿ ಹೀಗೆ ಪಾರು ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ ನಮಗೆ. ಎಲ್ಲ ಸುಸೂತ್ರವಾಗಿ ಹೋಗ್ತಾ ಇದ್ದರೆ ಒಳ್ಳೆಯದು, ಬಟ್ ಅದರಿಂದ ನಾವು ಏನೂ ಕಲಿಯಲ್ಲ. ಮಧ್ಯದಲ್ಲಿ ಏನಾದರೂ ಅಡೆತಡೆ ಆಗುತ್ತೆ. ಅಥವಾ ಈಗ ನೋಡಿ, ನಾವು ಒಂದು ಊರಿಂದ ಇನ್ನೊಂದು ಊರಿಗೆ ಸುಲಭವಾಗಿ ಹೋಗಿದ್ರೆ ಏನೂ ಪರವಾಗಿಲ್ಲ, ಒಳ್ಳೆಯದೇ ಅದು. ಬಟ್ ಮಧ್ಯದಲ್ಲಿ ಏನೋ ಗಾಡಿ ಪಂಚರ್ ಆಯಿತು, ಮಕ್ಕಳಿಗೇನೋ ಏನೋ ಒಂದು ಪ್ರಾಬ್ಲಮ್ ಆಯಿತು, ಎಷ್ಟೊಂದು ಚಾಲೆಂಜಸ್ನ ಫೇಸ್ ಮಾಡ್ತಿರ್ತೀವಿ. ಬಟ್ ಇದರಿಂದ ನಾವು ನೆಕ್ಸ್ಟ್ ಟೈಮ್ ಹೆಂಗೆ ಸ್ಟ್ರಾಂಗ್ ಆಗ್ತೀವಿ ಹೇಳಿ? ಹೌದಪ್ಪ, ಗಾಡಿ ಪಂಚರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಮುಂದಾಲೋಚನೆ ಹೆಂಗೆ ನಮ್ಮನ್ನು ಸ್ಟ್ರಾಂಗ್ ಮಾಡುತ್ತೆ ಹೇಳಿ ಲೈಫಲ್ಲಿ? ಎಲ್ಲ ಅಬ್ಸ್ಟೆಕಲ್ಸು, ಹರ್ಡಲ್ಸು ಬರುವಂಥದ್ದು ಒಳ್ಳೆಯದೇ. ನಾನು ಇದೆಲ್ಲ ಏನು ಹೇಳ್ತಾ ಇದ್ದೀನಿ ಅಂದರೆ, ನೆಗೆಟಿವ್ ಸಿಚುವೇಶನ್ಸ್ ಬಂದಿದ ತಕ್ಷಣವೇ ಕುಗ್ಗೋಗೋದು ಅದೆಲ್ಲ ಮಾಡಬೇಡಿ. ಇವೆಲ್ಲ ಬಂದಾಗ ನಾವು ಸ್ಟ್ರಾಂಗ್ ಆಗ್ತೀವಿ. ನೆಕ್ಸ್ಟ್ ಬಂದು ಸಡನ್ ಟ್ರಾನ್ಸಿಷನ್ನು. ಏನೋ ಒಂದು ಲೈಫಲ್ಲಿ ಸಿಕ್ಕಾಪಟ್ಟೆ ಲಾಸ್ ಆಗುವಂಥದ್ದು, ತುಂಬ ದುಡ್ಡು ಕಳ್ಕೊಳ್ಳೋವಂಥದ್ದು, ಆರೋಗ್ಯ ವಿಪರೀತ ಹೆಚ್ಚು ಕಡಿಮೆ ಆಗುವಂಥದ್ದು, ಮಕ್ಕಳು ತುಂಬ ಮಾತು ಕೇಳದೇ ಇರೋಂಥ ಸಡನ್ ಚೇಂಜ್ನ ಅಕ್ಸೆಪ್ಟ್ ಮಾಡಿಕೊಂಡು ನಾವು ಸ್ಟ್ರಾಂಗ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬಂದು 11th ಒನ್ನು ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೀರಿಯನ್ಸು. ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ ನಮ್ಮ ಲೈಫಲ್ಲಿ ಇಂಥ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್, ನಾವು ಎಲ್ಲ ನಾರ್ಮಲ್ ಡೇಸ್ ಥರನೇ ನಾರ್ಮಲಾಗಿ ರೆಡಿಯಾಗಿ ಕೆಲ್ಸಕ್ಕೆ ಹೋಗ್ತೀವಿ. ಬಟ್ ಅಲ್ಲಿ ಏನೋ ನಮಗೆ ಗೊತ್ತಿಲ್ದಂಗೆ ಏನೋ ತಪ್ಪು ಮಾಡಿರ್ತೀವಿ, ಅಥವಾ ಏನೋ ಒಂದು ಹೈಯರ್ ಅಥಾರಿಟಿಯಿಂದ ಅನ್ನಿಸ್ಕೋತೀವಿ, ಅಥವಾ ಮನೆಯಲ್ಲೇ ಏನೋ ತಪ್ಪು ಮಾಡಿರ್ತೀವಿ. ಏನೋ ಒಂದು ಆಗಿರುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಈ ಥರ ಆಗುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಅಂಥ ಎಕ್ಸ್ಪೀರಿಯನ್ಸ್ ಬಂದಾಗ ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ಫೇಸ್ ಮಾಡಬೇಕು, ಬೇರೆ ಆಪ್ಷನ್ ಇಲ್ಲ. ಅದನ್ನು ಯಾವ ರೀತಿ ಸ್ಟ್ರಾಂಗಾಗಿ ಫೇಸ್ ಮಾಡ್ತೀವಿ, ಅದು ಹೆಂಗೆ ನಮಗೆ ಸ್ಟ್ರಾಂಗ್ ಮಾಡುತ್ತೆ, ಅದು ಇಂಪಾರ್ಟೆಂಟು. ಲಾಸ್ಟ್ ಸಿಚುವೇಶನ್ಸ್ ಏನು ಗೊತ್ತಾ? ಎಮೋಷ್ನಲ್ ಡ್ಯಾಮೇಜ್ ಆಗುತ್ತೆ ನಮಗೆ. ನಾವೇನೋ ಯಾರಿಂದನೋ ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ತುಂಬ ನಂಬಿಕೆ ಇಟ್ಟಿರ್ತೀವಿ, ತುಂಬ ಒಂದು ಅಟ್ಯಾಚ್ಮೆಂಟು, ಪ್ರೀತಿ ಬೆಳೆಸ್ಕೊಂಬಿಟ್ಟಿರ್ತೀವಿ. ಅವರಿಂದ ನಮಗೆ ನೋವಾದಾಗ, ಅವ್ರು ನಮಗೆ ಟೈಮ್ ಕೊಟ್ಟಾಗ, ಕೊಡದೇ ಇದ್ದಾಗ ಟೈಮು, ಪ್ರೀತಿ ಕೊಡದೇ ಇದ್ದಾಗ, ಬೆಲೆ ಕೊಡದೇ ಇದ್ದಾಗ ಆಗುವಂಥ ನೋವು ಇದೆಯಲ್ಲ, ತುಂಬ ಆಗುತ್ತೆ. ಬಟ್ ಅದು ನೀವು ಎಷ್ಟು ದಿನ ಅಂತ ನೋವು ತಿನ್ನೋಕ್ಕೆ ಸಾಧ್ಯ? 3 ವರ್ಷ, 4 ವರ್ಷ, 5 ವರ್ಷ? 5 ವರ್ಷ ಆದಮೇಲನ ನೀವು ಅದರಿಂದ ಓವರ್ಕಮ್ ಮಾಡಬೇಕಲ್ವ? ಈಗ ಆ್ಯಕ್ಚುಲಿ ಏನು ಗೊತ್ತಾ, 5 ವರ್ಷ ಅಲ್ಲ, 5 ದಿನವೂ ಯಾರೂ ಅನುಭವಿಸಲ್ಲ. ಯಾರಿಂದ ನನಗೆ ತುಂಬ ನೋವಾಗ್ತಿದೆ, ಈಗ ಎಕ್ಸಾಂಪಲ್ ಹೇಳ್ತೀನಿ. ಯಾರೋ ತುಂಬ ಕುಡ್ಕೊಂಬಂದು ಹೆಂಡತಿನ ಹೊಡಿತಾ ಇದ್ದಾರೆ ಅಂದರೆ ಎಷ್ಟು ದಿನ ಅವಳು ಸಹಿಸ್ತಾಳೆ? ಯಾವುದೋ ಒಂದು ದಿನ ರೆಬಲ್ ಆಗಲ್ವ ಅವಳು? ಅದೇ ರೀತಿ ಕಷ್ಟಗಳು, ಈ ರೀತಿ ಎಮೋಷ್ನಲ್ ಡ್ಯಾಮೇಜು, ಎಮೋಷ್ನಲಿ ಟಾರ್ಚರ್ ಆದಾಗ ಎಷ್ಟು ದಿನ ನೀವು ಸಹಿಸ್ತೀರಾ? ಒಂದಲ್ಲ ಒಂದು ದಿನ ನೀವೇ ಸ್ಟ್ರಾಂಗ್ ಆಗ್ತೀರಾ. ಯಾರೋ ಹೊಡೆದ್ರು ಅಂತಲೇ ಅಲ್ಲ, ಯಾರೋ ಏನೋ ನಿಮಗೆ ಬೆಲೆ ಕೊಡ್ತಿಲ್ಲ, ನಿಮಗೆ ಟೈಮ್ ಕೊಡ್ತಿಲ್ಲ, ನಿಮ್ಮ ಹತ್ರ ಮಾತಾಡ್ತಿಲ್ಲ, ಎಷ್ಟು ದಿನ ಎಕ್ಸ್ಪೆಕ್ಟ್ ಮಾಡ್ತೀರಾ? ಒಂದಲ್ಲ ಒಂದು ದಿನ ನಾವು ಚೇಂಜ್ ಆಗಲೇಬೇಕು. ನಮ್ಮ ಲೈಫ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು, ನಮ್ಮನ್ನು ಪ್ರೀತಿಸೋರ ಬಗ್ಗೆ ನಾವು ಯೋಚನೆ ಮಾಡಬೇಕು, ಮಕ್ಕಳಿರ್ತಾರೆ ಅವ್ರ ಬಗ್ಗೆ ನಾವು ಥಿಂಕ್ ಮಾಡಬೇಕು. ಸೊ ಎಲ್ಲನೂ ಅಷ್ಟೇ, ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ. ಎಷ್ಟು ದಿನ ನೆಗೆಟಿವ್ ಆಗಿ ಯೋಚನೆ ಮಾಡ್ಕೊಂಡು ಕೂತ್ಕೋತೀರಾ? ಎಷ್ಟು ದಿನ ಅಳ್ತೀರಾ? ಎಷ್ಟು ದಿನ ಯೋಚನೆ ಮಾಡ್ಕೊಂಡು ಕೂತ್ಕೋತೀರಾ? ಅದಕ್ಕೊಂದು ಲಿಮಿಟ್ ಅಂತ ಇರುತ್ತೆ. ಏನೋ 15 ದಿನ ಆದಮೇಲೆ ಅದನ್ನು ಹಾಕೋ ಲಿಮಿಟ್ನ 2-3 ದಿನಕ್ಕೆ ಹಾಕ್ಬಿಡಿ. ಕೆಲವು ಸಿಚುವೇಶನ್ಸ್ ಏನೂ ಮಾಡೋಕ್ಕಾಗಲ್ಲ. ಅನ್ಎಕ್ಸ್ಪೆಕ್ಟಾಗಿ ಏನಾದರೂ ಡೆತ್ ಆಗ್ಬೋದು. ನಾನು ನೋಡಿದ್ದೀನಿ ಫ್ರೆಂಡ್ಸ್, ನನ್ನ ಕ್ಲೋಸ್ ಫ್ರೆಂಡ್ ಹಸ್ಬೆಂಡ್ ಡೆತ್ ಆಗೋಯಿತು. ಅವಳನ್ನ ನಾನು ಎಷ್ಟು ಇನ್ಸ್ಪೈರ್ ಮಾಡ್ಕೋತೀನಿ, ಎಷ್ಟು ನೆನೆಸ್ಕೋತೀನಿ ಅಂದರೆ, ಅವಳು ಒಂದು ವಾರ ಅವಳಾಗೇ ಇರಲಿಲ್ಲ. ಅದು ತುಂಬ ಮೈ ಮೇಲೆ ಅಷ್ಟು ಡಿಪ್ರೆಸ್ ಥರನೇ ಆಗ್ಬಿಟ್ಟಿದ್ರು. ಮೈ ಮೇಲೆ ಜ್ಞಾನವೇ ಇರಲಿಲ್ಲ ಅವಳಿಗೆ. ಏನು ತಿಂತಾಯಿದ್ದೀನಿ, ಏನು ಮಾಡ್ತಾಯಿದ್ದೀನಿ ಏನೂ ಗೊತ್ತಿಲ್ಲ. ಬಟ್ ಅವಳು ಆ ರಿಯಾಲಿಟಿನ ಅಕ್ಸೆಪ್ಟ್ ಮಾಡಿಕೊಂಡು ಹೇಗೆ ಓವರ್ಕಮ್ ಮಾಡಿದ್ಲು ಅಂದರೆ ಆಸಮ್. ನೀನು ಈಗಲೂ ಮೀಟ್ ಮಾಡಿದಾಗೆಲ್ಲ ಹೇಳ್ತಾ ಇರ್ತೀನಿ, ನಿನ್ನಷ್ಟು ಡೇರಿಂಗ್ ಲೇಡಿ ಯಾರೂ ಇಲ್ಲಮ್ಮ. ಈಗ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿದ್ದಾಳೆ. ಈ ಸಿಚುವೇಶನ್ಸ್ ಆಗ್ಬಿಟ್ಟು ಒಂದು 4-5 ವರ್ಷ ಆಯಿತು. ಹಾಗಂತೂ ಅವಳು ಮಾತಾಡೋಕ್ಕೂ ಶಿ ವಾಸ್ ನಾಟ್ ರೆಡಿ, ಆ ಥರ ಇದ್ದವಳು ಈಗ ಎಷ್ಟು ಚೆನ್ನಾಗಾದ್ಲು. ಲೈಫ್ ಎಷ್ಟು ಖುಷಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದ್ದಾಳೆ, ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದಾಳೆ. ಅದಕ್ಕೇ ಹೇಳೋದು, ಕಷ್ಟಗಳು ಬರ್ತವೆ, ಈ ಸಿಚುವೇಶನ್ಸ್ ಬರುವಂಥದ್ದೇ ನಮಗೆ ಸ್ಟ್ರಾಂಗ್ ಮಾಡೋಕ್ಕೆ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ತುಂಬ ಜನ ವಿಡಿಯೋನ ಇಷ್ಟಪಡ್ತಿದ್ದೀರಾ. ನೀವು ಲೈಕ್ ಮಾಡೋದ್ರಿಂದ ನನಗೆ ಗೊತ್ತಾಗುತ್ತೆ ಇಂಥ ಕಂಟೆಂಟ್ಸ್ ನಿಮಗೆ ಇಷ್ಟ ಆಗುತ್ತೆ ಅಂತ. ಮತ್ತು ಯಾರಿಗಾನ ಯೂಸ್ ಆಗುತ್ತೆ ಅಂದರೆ ಪ್ಲೀಸ್ ಶೇರ್ ಮಾಡಿ ಅಪ್ಪ. ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ನನಗೊಂದು ಹೆಲ್ಪ್ ಮಾಡಿ, ನಿಮಗೆ ಯಾವ ಟಾಪಿಕ್ ಬೇಕು ಅಂದರೆ ನನಗೆ ಹಾಕಿ, ನಾನು
ನನಗೂ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಯಾವ ಟಾಪಿಕ್ ಬಗ್ಗೆ ನಾನು ನಿಮಗೆ ಡಿಸ್ಕಸ್ ಮಾಡಬೇಕು, ರೆಸಿಪಿ ಶೇರ್ ಮಾಡಬೇಕು, ವ್ಲಾಗು ಸ್ವಲ್ಪ ಬ್ಯುಸಿ ಇದ್ದೀನಲ್ಲ, ಮುಂದೆ ಒಳ್ಳೊಳ್ಳೆ ವ್ಲಾಗ್ಸ್ನ ಹಾಕ್ತೀನಿ. ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಅಕ್ಕ ನನಗಿದು ಬೇಕು, ಈ ಟಾಪಿಕ್ ಬಗ್ಗೆ ಮಾತಾಡಿ. ನನ್ನ ಕೈಲಿ ಅದು ಕೆಲವರೆಲ್ಲ ತುಂಬ ಪರ್ಸ್ನಲಾಗಿ ಹಾಕ್ತಾರೆ, ಅವೆಲ್ಲ ಕಷ್ಟ ಆಗುತ್ತೆ ನನಗೆ. ಮಾಡುವಂಥ ಎಲ್ಲ ಚಾನ್ಸಸ್ ಇದ್ದರೆ ಡೆಫಿನೆಟ್ಲಿ ನಾನು ಮಾಡ್ತೀನಿ. ಸೊ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.